ಒಂದಾನೊಂದು ಸಣ್ಣ ಹಳ್ಳಿಯಲ್ಲಿ ಒಂದು ವಯಸ್ಸಾದ ಮುದುಕಿ ಇದ್ದಳು. ಆಕೆ ಯಾವಾಗಲೂ ಸಂತೋಷವಾಗಿ ಮುಗುಳ್ನಗುತ್ತಾ ಇರುತ್ತಿದ್ದಳು. ಆಕೆ ತನ್ನ ನಗು ಮತ್ತು ದಯಾರ್ದ್ರ ಹೃದಯದಿಂದ ಎಲ್ಲರಿಗೂ ಇಷ್ಟವಾಗುತ್ತಿದ್ದಳು. ದಿವಸ ಶಾಂತವಾಗಿರಲಿ ಇಲ್ಲವೇ ಬಿರುಗಾಳಿಯಿಂದ ಕೂಡಿರಲಿ, ಆಕೆ ಸಂತೋಷ ಸಮಾಧಾನ ಎಂದಿಗೂ ಕಳೆದುಕೊಳ್ಳುತ್ತಿರಲಿಲ್ಲ. ಊರ ಜನ ಅವಳ ಬಳಿಗೆ ತಮ್ಮ ದುಃಖ, ದುಮ್ಮಾನ, ನೋವು ಹಂಚಿಕೊಳ್ಳಲು ಮತ್ತು ಸಲಹೆ ಕೇಳಲು ಬರುತ್ತಿದ್ದರು. ಮುದುಕಿ ತನ್ನ ಬಳಿ ಬಂದವರ ನೋವನ್ನು ಕೆಲವೇ ಶಬ್ದಗಳಲ್ಲಿ ಸಲಹೆ ಕೊಟ್ಟು ಸಮಾಧಾನಗೊಳಿಸುತ್ತಿದ್ದಳು. ಒಂದು ದಿವಸ ಒಬ್ಬ ಯುವತಿ ಅವಳ ಭೇಟಿಯಾಗಲು ಬಂದಳು. ಆಕೆಯ ಕಣ್ಣುಗಳು ಭಾರವಾಗಿದ್ದವು. ಬಹಳ ಸಮಯದವರೆಗೆ ಅತ್ತಂತೆ ಕಾಣುತ್ತಿತ್ತು. ಆಕೆ ಅಜ್ಜಿ, ಅದು ಹೇಗೆ ನೀನು ಯಾವಾಗಲೂ ಇಷ್ಟು ಸಂತೋಷವಾಗಿ ಇರುತ್ತೀ? ಇದರ ರಹಸ್ಯವೇನು? ಏನೇ ಆದರೂ ನಿನ್ನ ಸಮಾಧಾನ ಕಳೆದುಕೊಳ್ಳುವುದಿಲ್ಲ. ಮುದುಕಿ ನಕ್ಕು ಯುವತಿಗೆ ಒಂದು ಕಪ್ಪಿಗೆ ಚಹಾ ಹಾಕಿ ಕುಡಿಯಲು ಕೊಟ್ಟಳು. ಮುದುಕಿ ಹೇಳಿದಳು, ಮಗು, ಸಂತೋಷ ನಮ್ಮ ಸುತ್ತಮುತ್ತ ಏನು ನಡೆಯುವುದೋ ಅದರಿಂದ ಸಿಗುವುದಿಲ್ಲ, ಅದನ್ನು ನಾವು ನಮ್ಮೊಳಗೆ ಹೊಂದಿರುತ್ತೇವೆ. ಅದಕ್ಕೆ ಯುವತಿ ಎಂದಳು, ಅಜ್ಜಿ, ನೀನು ನನಗೆ ತಿಳಿಯಲಿಲ್ಲ. ಒಬ್ಬರ ಜೀವನದಲ್ಲಿ ಏನಾದರೂ ಕೆಟ್ಟದ್ದಾದರೆ ಅದು ಹೇಗೆ ಸಂತೋಷವಾಗಿರಲು ಸಾಧ್ಯ? ಮುದುಕಿ ಪಕ್ಕದಲ್ಲಿ ಉರಿಯುತ್ತಿದ್ದ ಎಣ್ಣೆಯ ದೀಪದತ್ತ ನೋಡಿದಳು. ಅದು ಶಾಂತವಾಗಿ ಉರಿಯುತ್ತಿತ್ತು. ಅಜ್ಜಿ, ನಿನಗೊಂದು ಮಾತು ಹೇಳುತ್ತೇನೆ, ಕೇಳು ಎಂದು ಶಾಂತವಾಗಿ ಹೇಳತೊಡಗಿದಳು. ನಾನು ಸಣ್ಣವಳಿದ್ದಾಗ ನನಗೂ ಪತಿ ಮಕ್ಕಳು ಇದ್ದರು. ನಾವು ಬಡವರಾಗಿದ್ದೆವು, ಆದರೆ ಸಂತೋಷವಾಗಿದ್ದೆವು. ನಮ್ಮ ಮನೆ ಸಣ್ಣದಾಗಿತ್ತು, ಆದರೆ ಆ ಮನೆಯಿಂದ ನಗೆಯ ಹೊನಲು ತುಂಬಿ ಹರಿಯುತ್ತಿತ್ತು. ಮನೆಯಲ್ಲಿ ಪ್ರೀತಿ ತುಂಬಿತ್ತು. ಈ ಮಾತು ಹೇಳುತ್ತಾ ಮುದುಕಿ ಕೆಲಕ್ಷಣ ತನ್ನ ನೆನಪಿನಲ್ಲಿ ಮುಳುಗಿಹೋದಳು. ಒಂದು ದಿವಸ ನನ್ನ ಪತಿ ಅನಾರೋಗ್ಯದಿಂದ ಮಲಗಿದರು. ನಮ್ಮ ಕೈಲಾದ ಎಲ್ಲ ಪ್ರಯತ್ನ ಮಾಡಿದೆವು. ನಮ್ಮ ಹತ್ತಿರ ಸರಿಯಾದ ಔಷಧ ಮಾಡಿಸಲು ಸಾಕಷ್ಟು ಹಣವಿರಲಿಲ್ಲ. ದಿನಗಳೆದಂತೆ ಅವರ ಆರೋಗ್ಯ ಕೆಡುತ್ತಾ ಬಂದಿತು. ಕಡೆಗೊಂದು ಅವರು ಈ ಲೋಕದಿಂದ ದೂರವಾದರು. ಆಗ ನನಗೆ ಬಹಳ ದುಃಖವಾಯಿತು. ನಾನು ಬಹಳ ದಿನಗಳವರೆಗೆ ಹಗಲು ರಾತ್ರಿ ಅಳುತ್ತಿದ್ದೆ. ಆಗ ನನಗೆ ನನ್ನ ಜೀವನದಲ್ಲಿ ಬೆಳಕೇ ಇಲ್ಲವೆನಿಸಿತು. ಯುವತಿ ಮನಗೊಟ್ಟು ಕೇಳುತ್ತಿದ್ದಳು. ಯುವತಿಯ ಕಣ್ಣುಗಳ ದುಃಖದಿಂದ ಭಾರವಾಗಿದ್ದವು. ಅಜ್ಜಿ ತನ್ನ ಮಾತು ಮುಂದುವರೆಸುತ್ತಾ ಹೇಳಿದಳು, ಸಮಯ ಕಳೆದ ಹಾಗೆ ನನಗೆ ಅರ್ಥವಾಯಿತು. ನನ್ನ ಅಳು ಅವರನ್ನು ಮನೆಗೆ ತಿರುಗಿ ತರುವುದಿಲ್ಲ, ಆದರೆ ನನ್ನ ಮಕ್ಕಳಿಗೆ ನಾನು ಬೇಕು. ನನ್ನ ಆಸರೆ ಬೇಕು. ಇದು ತಿಳಿದಾಗ ನಾನು ಕಣ್ಣೀರನ್ನು ಒರೆಸಿ ಬಾಳಲು ನಿರ್ಧರಿಸಿದೆ. ಆಗ ಸಾವಕಾಶವಾಗಿ ನನಗೆ ಅರ್ಥವಾಗತೊಡಗಿತು. ಈ ಜೀವನ ಯಾವಾಗಲೂ ಎಲ್ಲರ ಜೀವನದಲ್ಲಿ ಒಳ್ಳೆಯ ಕೆಟ್ಟ ದಿನಗಳನ್ನು ತರುತ್ತದೆ. ನೋಡು, ನಾವು ಬೀಸುವ ಬಿರುಗಾಳಿಯನ್ನು ತಡೆಯಲಾರೆವು, ಆದರೆ ಅದನ್ನು ಹೇಗೆ ಎದುರಿಬೇಕೆಂದು ನಿರ್ಧರಿಸಬಲ್ಲೆವು ಅಲ್ಲವೇ? ಮುದುಕಿ ದೀಪವನ್ನು ತೋರಿಸುತ್ತಾ ಹೇಳಿದಳು, ನಾನು ಪ್ರತಿ ದಿವಸ ಇದನ್ನು ಹಚ್ಚುತ್ತೇನೆ. ಆಗ ನಾನು ಹೇಳಿಕೊಳ್ಳುತ್ತೇನೆ, ಇದು ಮತ್ತೊಂದು ಹೊಸ ದಿವಸ. ಇವತ್ತಿನ ದಿವಸ ನಾನು ನಗುತ್ತಾ ಸಂತೋಷವಾಗಿರಲು ಏನಾದರೂ ಕಾರಣ ಹುಡುಕುತ್ತೇನೆ. ಕೆಲವೊಮ್ಮೆ ನಗಲು ಕಾರಣ ಸಣ್ಣದ್ದಾಗಿರಬಹುದು. ಅದು ಕಿಟಕಿಯ ಮೂಲಕ ಕಾಣುವ ಬೆಳಗುವ ಸೂರ್ಯನಾಗಿರಬಹುದು, ಹಕ್ಕಿಗಳ ಚಿಲಿಪಿಲಿ ಆಗಿರಬಹುದು, ಅಥವಾ ನೆರೆಹೊರೆಯವರ ಮನಸ್ಸಿಗೆ ಹಿತ ನೀಡುವ ಮಾತಾಗಿರಬಹುದು. ಪ್ರತಿಯೊಂದರಲ್ಲೂ ಏನಾದರೂ ಒಂದು ಒಳ್ಳೆಯದು ಇದ್ದೇ ಇರುತ್ತದೆ. ಆ ಒಳ್ಳೆಯದನ್ನು ನಾವು ನೋಡಬೇಕು. ಕ್ಷಣಕಾಲ ಮೌನವಾಗಿ ಕುಳಿತ ಯುವತಿ ಮತ್ತೆ ಕೇಳಿದಳು, ಅಕಸ್ಮಾತ್ ಮತ್ತೇನಾದರೂ ಕೆಟ್ಟದ್ದಾದರೆ ಆಗ ಸಂತೋಷದಿಂದ ಇರುವುದು ಹೇಗೆ? ಮುದುಕಿ ತಲೆಯಾಡಿಸುತ್ತಾ ಹೇಳಿದಳು, ನೀನನ್ನುವುದು ನಿಜ, ಆದರೆ ಆಗುಹೋಗುಗಳು ನಮ್ಮ ಕೈಯಲ್ಲಿಲ್ಲ. ಅಂತಹ ಸಮಯದಲ್ಲಿ ಸಂತೋಷದಿಂದಿರುವುದು ಸುಲಭವಲ್ಲ. ನಮಗೆ ನೋವುಂಟಾದಾಗ ನಮಗದರ ಅನುಭವಕ್ಕೆ ಬರುತ್ತದೆ. ನಾನು ಹೇಳಿಕೊಳ್ಳುತ್ತೇನೆ, ಯಾವುದೂ ಶಾಶ್ವತವಲ್ಲ. ಯಾವ ರೀತಿ ಒಳ್ಳೆಯ ದಿನಗಳು ಬಂದು ಹೋಗುತ್ತವೆಯೋ ಅದೇ ರೀತಿ ಕೆಟ್ಟ ದಿನಗಳು ಬಂದು ಹೋಗುತ್ತವೆ. ಮನಸ್ಸಿಗೆ ನೋವಾದಾಗ, ದುಃಖವಾದಾಗ ನನ್ನ ಹತ್ತಿರ ಏನಿದೆಯೆಂದು ನೋಡುತ್ತೇನೆ. ನನ್ನ ಆರೋಗ್ಯ, ಸ್ನೇಹಿತರು, ಕಳೆದ ಸಿಹಿ ನೆನಪುಗಳು, ಇಲ್ಲವೇ ನಾನು ಇನ್ನೂ ಬದುಕಿರುವ ಬಗ್ಗೆ ಸಂತಸಪಡುತ್ತೇನೆ. ಸಂತೋಷ ಎನ್ನುವುದು ನಮ್ಮ ಆಯ್ಕೆ. ನಾವು ಒದಗಿ ಬಂದ ಕಷ್ಟದತ್ತ ನೋಡುತ್ತಾ ದುಃಖಿಯಾಗಬಹುದು, ಅಥವಾ ಬೆಳಕಿನತ್ತ ನೋಡುತ್ತಾ ದೇವರಿಗೆ ಧನ್ಯವಾದ ಹೇಳಬಹುದು. ಮುದುಕಿ ದೀಪವನ್ನು ಹಚ್ಚತೊಡಗಿದಳು. ಅದು ಶಾಂತವಾಗಿ ಉರಿಯುತ್ತಾ ಅತ್ತಿಂದಿತ್ತ ಹೊಯ್ದಾಡುತ್ತಿತ್ತು. ಆದರೆ ಆರಲಿಲ್ಲ. ಯುವತಿ ದೀಪದತ್ತ ಹಾಗೂ ಅಜ್ಜಿಯ ಶಾಂತ ಮುಖದತ್ತ ನೋಡಿ ನಕ್ಕಳು. ಆಕೆ ಹೇಳಿದಳು, ವಂದನೆಗಳು, ನನಗೀಗ ಅರ್ಥವಾಯಿತು. ತನ್ನ ಮನೆಗೆ ಮರಳಿದಾಗ ಸಣ್ಣ ಎಣ್ಣೆಯ ದೀಪ ಹಚ್ಚಿ ಅಂದಳು, ಇವತ್ತು ಹೊಸ ದಿವಸ, ನಾನು ಸಂತೋಷವಾಗಿರಲು ಕಾರಣ ನೋಡುತ್ತೇನೆ. ಮೊದಮೊದಲು ಕಾರಣಗಳು ಸಣ್ಣವಾಗಿದ್ದವು. ಮುಂಜಾನೆಯ ಮಂಜು, ಮಕ್ಕಳ ನಗು, ಆಗ ತಾನೇ ಬೇಯಿಸಿದ ಬ್ರೆಡ್ಡಿನ ಸುವಾಸನೆ. ದಿನಗಳೆದಂತೆ ಸಾವಕಾಶವಾಗಿ ಆಕೆಯಲ್ಲಿ ಬದಲಾವಣೆ ಬರತೊಡಗಿತು. ಜೀವನದಲ್ಲಿ ಕಷ್ಟ ಬಂದಾಗಲೂ ಆಕೆ ಮುದುಕಿಯ ಮಾತುಗಳನ್ನು ನೆನಪಿಸಿಕೊಳ್ಳುತ್ತಿದ್ದಳು. ದಿನಗಳೆದಂತೆ ಆಕೆ ತನ್ನಲ್ಲಿ ಬದಲಾವಣೆ ಕಂಡಳು.
ಆಕೆಯೊಳಗಿನ ದೀಪ ಸದಾ ಉರಿಯುತ್ತಿತ್ತು. ದಿನಗಳೆದಂತೆ ಹಳ್ಳಿಯ ಜನರು ಸಹ ಆಕೆಯಲ್ಲಿ ಆದ ಬದಲಾವಣೆ ಕಂಡರು. ಈಗ ಜನರು ಅವಳನ್ನು ಕೇಳತೊಡಗಿದರು, ನೀನು ಅದು ಹೇಗೆ ಅಷ್ಟು ಸಹಜವಾಗಿ ಸಂತೋಷವಾಗಿ ಇರಬಲ್ಲೆ? ಯುವತಿ ನಗುತ್ತಾ ಹೇಳುತ್ತಿದ್ದಳು, ಅಜ್ಜಿ ಇರುವ ಹಾಗೆ. ಸಂತೋಷ ನಮ್ಮ ಸುತ್ತಲಿರುವ ಪ್ರಪಂಚದಿಂದ ಬರುವುದಿಲ್ಲ, ಅದು ನಮ್ಮೊಳಗೆ ಇರುತ್ತದೆ, ಹುಟ್ಟುತ್ತದೆ. ಅದನ್ನು ನಾವು ಚೆನ್ನಾಗಿ ಪೋಷಿಸಬೇಕು. ಒಂದು ಸಣ್ಣ ಸಮಾಧಾನದ ಬೆಳಕು ಇಡೀ ಹಳ್ಳಿಯಲ್ಲಿ ಬೆಳಗತೊಡಗಿತು. ಅದಕ್ಕೆ ಮುಖ್ಯ ಕಾರಣ ಹಸನ್ಮುಖಿ ಮುದುಕಿಯ ಮನೆಯಲ್ಲಿ ಸದಾ ಉರಿಯುತ್ತಿದ್ದ ದೀಪ.